ನಮಸ್ಕಾರ. ಸಮನ್ವಯಕ್ಕೆ ಸ್ವಾಗತ. ನಾನು ಕೆ.ಎಸ್. ಮಾರ್ತನಾಯ್ಕ. ಸದ್ಯದಲ್ಲೇ ಬಿಜೆಪಿಯ ಬಣ ರಾಜಕೀಯಕ್ಕೆ ಬ್ರೇಕ್ ಬೀಳುತ್ತೆ. ಹೌದು, ಈ ವಿಚಾರವಾಗಿ ಬಿಜೆಪಿ ಪಕ್ಷದಲ್ಲೂ ಕೂಡ ಚರ್ಚೆ ಆಗ್ತಿರೋದು. ಯಾಕೆಂದರೆ ಸಾಕಷ್ಟು ದಿನಗಳಿಂದಲೂ ಕೂಡ ಯತ್ನಾಳ್ ವರ್ಸಸ್ ವಿಜೇಂದ್ರ ಟೀಮ್ ನಡುವೆ ಸಾಕಷ್ಟು ವಿಚಾರದಲ್ಲಿ ಕೂಡ ಬಣ ರಾಜಕೀಯ ಆಗ್ತಿರೋದು. ಪ್ರಮುಖವಾಗಿ ವಕ್ಫ್ ಹೋರಾಟದಲ್ಲೂ ಕೂಡ ಇಬ್ಬರು ಟೀಮ್ಗಳನ್ನು ಮಾಡಿಕೊಂಡು ರಾಜ್ಯಾದ್ಯಂತ ಸಂಚಾರ ಮಾಡ್ತಿರೋವಂಥದ್ದು. ಮತ್ತು ಪ್ರಮುಖವಾಗಿ ಯತ್ನಾಳ್ ಅವರ ಟೀಮ್ ಈಗಾಗಲೇ ಒಂದು ಹಂತದ ಸುತ್ತಿನ ಏನು ವಕ್ಫ್ ಹೋರಾಟ ಮುಂದುವರಿಸಿದ್ದು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕಲೆಯಾಕಿ ಈಗಾಗಲೇ ಕೇಂದ್ರ ನಾಯಕರು ಕೂಡ ಸಬ್ಮಿಟನ್ನು ಮಾಡಿರೋಂಥದ್ದು. ಇನ್ನೊಂದು ಕಡೆ ವಿಜೇಂದ್ರ ಅವರು ಕೂಡ ಒಂದು ಸುತ್ತಿನ ಹೋರಾಟನ ಮಾಡಿರೋಂಥದ್ದು. ಆದರೆ ಮತ್ತೊಂದು ಸುತ್ತಿಗೆ ಈಗಾಗಲೇ ಹೋರಾಟಕ್ಕೆ ಯತ್ನಾಳ್ ಅವರ ಟೀಮ್ ಸಿದ್ಧತೆ ನಡೆಸ್ತಾ ಇರೋದು. ಇದೇ ತಿಂಗಳು 26, 27ನೇ ತಾರೀಕು ಮತ್ತೊಮ್ಮೆ ರಾಜ್ಯಾದ್ಯಂತ ಸಂಚಾರ ಮಾಡಿ ಏನು ವಕ್ಫ್ ಹೋರಾಟ ಇದೆ, ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೇನಿದೆ ಅದೆಲ್ಲ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇರೋಂಥದ್ದು. ಇನ್ನೊಂದು ಕಡೆ ವಿಜೇಂದ್ರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಿದ್ಧತೆನೆ ಮಾಡ್ತಾ ಇರೋದು. ಇದರ ನಡುವೆ ರಾಜ್ಯದಲ್ಲಿ ನಡೀತಿರೋ ಬಣ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಹಲವು ಬಾರಿ ಕೇಂದ್ರ ನಾಯಕರನ್ನ ಭೇಟಿಯಾಗಿ ಮಾಹಿತಿಯನ್ನು ನೀಡಿರುವಂಥದ್ದು. ಇದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು. ಯಾಕೆಂದರೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಹಿನ್ನಡೆ ಆಗ್ತಿದೆ. ಅದೇ ರೀತಿ ರಾಜಕೀಯ ವಿಚಾರವಾಗಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಸಂಬಂಧಪಟ್ಟಲ್ಲೂ ಕೂಡ ನಮ್ಗೆ ಹಿನ್ನಡೆ ಆಗ್ತಿದೆ. ಇದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಲೇಬೇಕಂತ JP ನಡ್ಡಾ ಅವ್ರನ್ನ ಒಂದ್ಸಲಿ ಭೇಟಿಯಾಗಿ ಚರ್ಚೆ ಮಾಡಿರುವಂಥದ್ದು. ಅಮಿತ್ ಶಾ ಅವ್ರನ್ನ ಕೂಡ ಭೇಟಿಯಾಗಿ ಈ ವಿಚಾರಕ್ಕೆ ಚರ್ಚೆ ಮಾಡಿದರು. ಮೊನ್ನೆ ಕೂಡ ಮೋದಿ ಅವ್ರನ್ನ ಭೇಟಿಯಾಗಿ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಡೀತಿರೋ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಮತ್ತು ಯತ್ನಾಳ್ ಅವರ ಟೀಮ್ ನಡೆಸಿರುವ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿರುವಂಥದ್ದು. ಇನ್ನೊಂದು ಕಡೆ ಯತ್ನಾಳ್ ಅವರು ಕೂಡ ತಮ್ಮ ಸಂಘಟನೆ ಜೊತೆ ಮತ್ತು ತಮ್ಮ ನಾಯಕರ ಜೊತೆ ಹೋಗಿ ಈಗಾಗಲೇ ರಾಜನಾಥ್ ಸಿಂಗ್ ಅವ್ರನ್ನ ಸೇರಿದಂತೆ ಹಲವು ನಾಯಕರನ್ನ ಭೇಟಿಯಾಗಿ ಈ ಸಂಬಂಧಪಟ್ಟಂತೆ ಮಾಹಿತಿ ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜೇಂದ್ರನ್ನ ಇಳಿಸಲೇಬೇಕಂತ ಒತ್ತಾಯ ಕೂಡ ರಾಜ್ಯ ಮಟ್ಟದಲ್ಲಿ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೋಗಿ ಒತ್ತಾಯನ ಮಾಡಿರುವಂಥದ್ದು. ಇವೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಲು ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾಕೆಂದರೆ ಇದರಿಂದ ರಾಜ್ಯದಲ್ಲಿ ಸಾಕಷ್ಟು ಪಕ್ಷ ಸಂಘಟನೆ ಹಿನ್ನಡೆ ಆಗ್ತಿರುವಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಸಾಕಷ್ಟು ಅಸ್ತ್ರಗಳನ್ನು ಬಿಜೆಪಿಗೆ ಕೊಟ್ಟರೂ ಕೂಡ ಅದನ್ನು ಬಳಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು ಬಿಜೆಪಿ. ಇದರಿಂದಾಗಿಯೇ ಬಣ ರಾಜಕೀಯ ಬಣ ಬಡಿತ ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕಂತ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿದ್ದು. ಇದೇ ತಿಂಗಳು 27ನೇ ತಾರೀಕು ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರಂಥದ್ದು. ಅಲ್ಲಿ ಸಂಘಟನಾ ಪರ್ವ ಹೆಸರಿನಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕುವ ಪ್ರಯತ್ನ ಹೈಕಮಾಂಡ್ ನಾಯಕರು ಮಾಡ್ತಾ ಇರೋದು. ಯಾಕೆಂದರೆ ಮುಂದಿನ ವರ್ಷ ಅಂದರೆ 2025ಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಬದಲಾವಣೆ ಆಗುತ್ತೆ ಎಂಬ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಇನ್ನೊಂದು ಕಡೆ ಅದೇ ರೀತಿ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಬದಲಾವಣೆ ಆಗಬೇಕು ಎಂಬುದು ಕೂಡ ಯತ್ನಾಳ್ ಅವರ ಟೀಮ್ ಆಗಿರೋದ್ರಿಂದ ಇದಕ್ಕೆಲ್ಲಕ್ಕೂ ಬ್ರೇಕ್ ಆಗಿ ಒಂದು ಸಂದೇಶ ರಾಜ್ಯ ನಾಯಕರಿಗೆ ಒಂದು ಸಂದೇಶನ ನೀಡಲು ಇದೇ ತಿಂಗಳು 29ನೇ ತಾರೀಕು ಕೂಡ JP ನಡ್ಡಾ ಅವರು ಬರ್ತಿದ್ದಾರೆ. ಇಬ್ಬರು ನಾಯಕ ಅಂದರೆ ಯತ್ನಾಳ್ ಜೊತೆ ಯಾರ್ಯಾರಿದ್ದಾರೆ, ರಮೇಶ್ ಆಗಿರ್ಬೋದು ಮತ್ತು ಅವರ ಟೀಮ್ ಯಾವ್ದಿದೆ ಅವ್ರನ್ನ ಕೂಡ ಸಂಪೂರ್ಣವಾಗಿ ಕರೆಸ್ತಾರೆ. ಅದೇ ರೀತಿ ವಿಜೇಂದ್ರ ಪರವಾಗಿ ಯಾರೆಲ್ಲ ಬ್ಯಾಟ್ ಬೀಸ್ತಿದ್ದಾರೆ, ಅವರ ಪರವಾಗಿ ಯಾರೆಲ್ಲ ಮಾತಾಡ್ತಿದ್ದಾರೆ ಅವರನ್ನು ಕರೆಸಿ ಕೂಡ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯುವಂಥದ್ದು. ಯಾಕೆಂದರೆ ಯಾಕೆ ಇಬ್ಬರು ಕಿತ್ತಾಡ್ತಿದ್ದೀರಾ ಮತ್ತು ಇಬ್ಬರ ಮಧ್ಯೆ ಇರುವಂಥ ವಾಗ್ವಾದಕ್ಕೆ ಕಾರಣಗಳೇನು, ಈ ಎಲ್ಲ ಕಾರಣಗಳನ್ನು ಪಡೆದು ಒಂದು ಸಂದೇಶವನ್ನು ನೀಡುವ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಮುಂದಿನ ವರ್ಷಗಳಲ್ಲಿ ಸ್ಥಳೀಯ ಮಟ್ಟದ ಚುನಾವಣೆ ಬರ್ತವೆ, ಅದೇ ರೀತಿ BBMP ಚುನಾವಣೆ ಕೂಡ ಬರ್ತದೆ. ಇದಕ್ಕೆಲ್ಲವೂ ಕೂಡ ಸಿದ್ಧತೆ ಆಗಬೇಕು. ಅದರ ದೃಷ್ಟಿಯಿಂದನೇ JP ನಡ್ಡಾ ಅವರು ಬರ್ತಿರೋದು. ಅದರ ಮಧ್ಯದಲ್ಲೂ ಕೂಡ ಬಣ ರಾಜ್ಯಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿ ಚುನಾವಣೆ ದೃಷ್ಟಿಯಿಂದ ಮತ್ತು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವ ದೃಷ್ಟಿಯಿಂದ ಗಮನ ಹರಿಸಿ ಅಂತ ಕೂಡ ಒಂದು ಸೂಚನೆ ನೀಡುವ ಸಾಧ್ಯತೆ ಇರುತ್ತೆ. ಅಲ್ಲಿವರೆಗೂ ಕೂಡ ಯತ್ನಾಳ್ ಅವರು ಏನು ಹಮ್ಮಿಕೊಂಡಿದ್ರು 2ನೇ ಸುತ್ತಿನ ವಕ್ಫ್ ಹೋರಾಟ, ಅದಕ್ಕೆ ಕೂಡ ಬ್ರೇಕ್ ಬೀಳುವ ಸಾಧ್ಯತೆ ಇರುತ್ತೆ. ನಂತರ ವಕ್ಫ್ ಹೋರಾಟ ಮಾಡಬೇಕಾ ಬೇಡವಾ ಅಂತ JP ನಡ್ಡಾ ಅವರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟ ಮತ್ತು ಸರ್ಕಾರ ವಿರುದ್ಧ ಯಾವ ರೀತಿ ವಾಗ್ದಾಳಿಯನ್ನು ನಡೆಸಬೇಕು ಮತ್ತು ಸರ್ಕಾರವನ್ನು ಕಟ್ಟು ಹಾಕುವಲ್ಲಿ ಬಿಜೆಪಿ ಯಾವ ರೀತಿಯ ಸಂಘಟನೆಯನ್ನು ಮಾಡಬೇಕೆಂಬ ಬಗ್ಗೆ ಸಂಪೂರ್ಣವಾಗಿ JP ನಡ್ಡಾ ಅವರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇರುವಂಥದ್ದು.